ರಾಣಿಕೆರೆ ತೂಬೆತ್ತಿ 4 ಚೆಕ್ ಡ್ಯಾಂಗಳಿಗೆ ಹಾಗೂ ಜಾನುವಾರುಗಳಿಗೆ ನೀರು ಹರಿಸಿದ ಶಾಸಕರು. ನೀರು ಹರಿಸಿ ಶಾಸಕರಾದ ಟಿ ರಘುಮೂರ್ತಿ ಅವರು ಮಾತನಾಡಿದರು. ರಾಜ್ಯದ ಎರಡನೇ ಅತಿ ದೊಡ್ಡ ಕೆರೆಯಾಗಿರುವ ರಾಣಿಕೆರೆಯಿಂದ 10 MCFT-ನಷ್ಟು ನೀರು ಕೆಳಭಾಗದ ರೈತರಿಗೆ ಹಾಗೂ ಗರಣಿ ಹಳ್ಳದಲ್ಲಿರುವ 4 ಚೆಕ್ ಡ್ಯಾಂಗಳಿಗೆ ನೀರು ಹರಿಸಿದರೆ ಕುಡಿಯುವ ನೀರು ಜಾನುವಾರುಗಳಿಗೆ ಅಂತರ್ಜಲ ಅಭಿವೃದ್ಧಿಗೆ ಅನುಕೂಲವಾಗಲಿದೆ. ಕೆಳಭಾಗದ ಹಳ್ಳಿಗಳಾದ ಉಡುಪನಕುಂಟೆ, ವಿಶ್ವೇಶ್ವರಪುರ, ಕರಿಕೆರೆ, ರಂಗನಹಳ್ಳಿ ಗ್ರಾಮಗಳಿಗೆ ಚೆಕ್ ಡ್ಯಾಂ ನಿರ್ಮಾಣ ಮಾಡಿರುವ ಡ್ಯಾಂಗಳಿಗೆ ನೀರು ಹರಿಸಿ ಅಂತರ್ಜಲ ಹೆಚ್ಚಿಸುವ ಮೂಲಕ ಕೃಷಿ ಚಟುವಟಿಕೆ ಹಾಗೂ ಜೀವಜಲ ತಂಪಾಗಿ ನೀರಿನ ಸಮಸ್ಯೆ ಹಾಗೂ ಅಕ್ಕಪಕ್ಕದ ಯಾವ ಹಳ್ಳಿಗೂ ಬರಬಾರದು ಎಂದು ಎಲ್ಲ ರೈತರಿಗೆ ಮನವೊಲಿಸಿ ನೀರನ್ನು ಹರಿಸುವುದರ ಮೂಲಕ ಬತ್ತಿ ಹೋದ ಚೆಕ್ ಡ್ಯಾಂಗಳಿಗೆ ಜೀವಕಳೆ ಬಂದರೆ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಎಡಬಲಿ ಭೀಮರಾಜ್, ಇಂಜಿನಿಯರ್ ರವಿಕುಮಾರ್, ಜಿಲ್ಲಾ ಪಂಚಾಯತಿ ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ರಂಗಸ್ವಾಮಿ, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ಗೆ ತಿಪ್ಪೇಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ವೀರಭದ್ರಯ್ಯ, ಶಶಿಧರ್, ರಾಣಿಕೆರೆ ಅಚ್ಚುಕಟ್ಟುದಾರರ ಸಮಿತಿ ಅಧ್ಯಕ್ಷರಾದ ಸಿದ್ದೇಶ್ವರ, ಕಾರ್ಯದರ್ಶಿ ರಾಜು, ಮುಖಂಡರಾದ ಸುದರ್ಶನ್ ರೆಡ್ಡಿ, ಧನಂಜಯನ್ ರೆಡ್ಡಿ, ಪ್ರಕಾಶ್, ಸಿದ್ದೇಶ್, ಕೋಟೇಶಪ್ಪ, ತಿಪ್ಪೇಸ್ವಾಮಿ, ಮಂಜು, ಓಬಳೇಶ್, ತಿಪ್ಪೇಸ್ವಾಮಿ, ಎಂಜೇರಪ್ಪ, ಭೀಮಾರೆಡ್ಡಿ, ವೆಂಕಟೇಶ್, ದಾದಾಪೀರ್, ಮೂರ್ತಿ, ರಮೇಶ್ ಗೌಡ, ನರಸಿಂಹಮೂರ್ತಿ ಮುಖಂಡರು ಹಾಗೂ ಕಾರ್ಯಕರ್ತರು, ಊರಿನ ಮುಖಂಡರು, ಸಾರ್ವಜನಿಕರು ಇದ್ದರು. ಎರಡ್ ಸಾವಿರದ 5ರಲ್ಲಿ ಇಡೀ ರಾಜ್ಯದಲ್ಲೇ ಒಂದು ತೀರ್ಮಾನ ತಗೊಂಡ್ರು. ಅಂದ್ರೆ ಕುಡಿಯ ನೀರಿಗೆ ಮೊದಲೇ ಆದ್ಯತೆ, ಯಾವುದು ಇರಿಗೇಷನ್ಗೋಸ್ಕರ MIN ಇರ್ಬೋದು, ಮೇಜರ್ ಇರಿಗೇಷನ್ ಇರ್ಬೋದು, ಆ ಕೆರೆಗಳನ್ನು ಭರ್ತಿ ಮಾಡಿ, ಅಂದರೆ ಇದು ಮಾಡಿ ಅದನ್ನು ನಿಲ್ಲಿಸಂತ ಕೆಲಸ ಮಾಡಿ, ಇರಿಗೇಷನ್ ಮುಖ್ಯ ಅಲ್ಲ, ಮೊದಲು ಜನರಿಗೆ ಕುಡಿಯೋ ನೀರು ಮುಖ್ಯ ಅಂತ ಮಾಡಿದರು. ಅಂತರ್ಜಲ ಅಭಿವೃದ್ಧಿ ಆಗಬೇಕು, ಅಂತರ್ಜಲ ಎಲ್ಲ ಕೆರೆಯಿಂದನೇ ಆಗಬೇಕು, ಮತ್ತು ಕ್ಯಾನಲ್ ಬಿಟ್ಟು ಇರಿಗೇಷನ್ ಮಾಡೋದಕ್ಕೆ ಅದು ಮಾಡಿದರು. ಈಗ ನಮ್ಮ ರೈತರು ಆಗಲೇ ಕೆಲವು 7-8 ವರ್ಷಗಳಿಂದ ಇವರು ಒತ್ತಾಯ ಪ್ರತಿ ಬೇಸಿಗೆನಲ್ಲಿ ಬಿಡಿ ಅಂತ. ಆ ಸಂದರ್ಭದಲ್ಲಿ ಸಾಕಷ್ಟು ನೀರು ಇರಲಿಲ್ಲ ನಮಗೆ. ಆದ್ರೂ ಈ ವರ್ಷ ಈಗೇನು ನಮಗೆ ಮೊನ್ನೆ ತಾನೇ ನಿಮ್ಮ ಜೊತೆ ಎಲ್ಲ ಸೇರಿ ನಮ್ಮ ಎಲ್ಲ 5 ಪಂಚಾಯತಿ, ಮೇದಸವಳ್ಳಿ ಪಂಚಾಯತ್ ಸಂಬಂಧ 5 ಹಳ್ಳಿಗಳು ಮತ್ತು ಮೇಲೆ ಇರ್ತಕ್ಕಂಥ ದೊಡ್ಡೇರಿ ಪಂಚಾಯತಿನ ಒಂದು 3-4 ಗ್ರಾಮಗಳವರು ಎಲ್ಲ ಸೇರಿ ಸಭೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ. ಯಾಕಂದರೆ ಈ ವರ್ಷ ಮಳೆ ಅಭಾವದಿಂದ ಏನು ಈ ಕೆಳಭಾಗದಲ್ಲಿರ್ತಕ್ಕಂಥ 4 ಚೆಕ್ ಡ್ಯಾಮ್ಗಳಿಗೆ ನೀರು ಹರಿಸಿದ್ರೆ ಕುಡಿಯೋ ನೀರಿಗೆ, ದನ ಕರುಗಳಿಗೆ ನೀರಾಗಿರ್ಬೋದು, ಮತ್ತು ಕುಡಿಯೋ ನೀರಿಗೆ ಬೋರ್ವೆಲ್ಗಳು ಬೇರೆ ಇದರಿಂದ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅವ್ರಿಗೇನು ಬೇಡಿಕೆ ಇತ್ತು, ಅದರ ಪ್ರಕಾರ ನಾವೆಲ್ಲ ಸಭೆ ಮಾಡಿ ಎಲ್ಲ 8 ಹಳ್ಳಿಗಳ ಜೊತೆ ನಾವೆಲ್ಲ ಚರ್ಚೆ ಮಾಡಿ ಈ ನಿರ್ಧಾರನ ಏನು ನಮ್ಮ ಸಣ್ಣ ನೀರಾವರಿ ಇಲಾಖೆ ಮುಖಾಂತರ ಇವತ್ತು 10 MCFT ಇಲ್ಲಿ ಕೆರೆಯಲ್ಲಿ ಈಗ 17 ಅಡಿ ಹೈಟ್ ನೀರಿದೆ, ಒಟ್ಟಾರೆಯಾಗಿ 24 ಅಡಿ. ಈಗ ಕೆರೆಯಲ್ಲಿ 140ರಿಂದ 150 MCFT ಇದೆ ಅಂತೇಳಿ ಅಂದಾಜು ಮಾಡಿದ್ದಾರೆ. ಅದರಲ್ಲಿ ನಾವು ಈಗ 4 ಚೆಕ್ ಡ್ಯಾಮಿಗೆ ಸುಮಾರು 8 ಕಿಲೋಮೀಟರ್ ಉದ್ದದ ಒಂದು ಕೆನಲ್, ರೈಟ್ ಬ್ಯಾಂಕು ಲೆಫ್ಟ್ ಬ್ಯಾಂಕ್ ಇದೆ. ಅದರಲ್ಲಿ ನಾವು ಹಳ್ಳದ ಮುಖಾಂತರ ಹರಿಸಿ ಆ 4 ಚೆಕ್ ಡ್ಯಾಮ್ಗಳನ್ನು ತುಂಬಂಥ ಕೆಲಸ ಮಾಡಿದ್ರೆ 10 MCFT ಹೋಗುತ್ತೆ. ಸುಮಾರು 1ರಿಂದ 1.25 ಅಡಿ ಡೆಪ್ತು ನೀರು ಕಡಿಮೆ ಆಗ್ತದೆ. ಹಾಗಾಗಿ ಅದನ್ನು ಇವತ್ತು ನಾವು ಎಲ್ಲ ಏನು ಒಂದು ಕೆರೆ ಅಭಿವೃದ್ಧಿ ಸಮಿತಿ, ರಾಣಿಕೆರೆ ಅಚ್ಚುಕಟ್ಟು ಅಭಿವೃದ್ಧಿ ಸಮಿತಿ ಏನಿದೆ ಅವ್ರ ಮುಖಾಂತರ, ಸಾರ್ವಜನಿಕರು, ಮುಖಂಡರ ಮುಖಾಂತರ ಇವತ್ತು ನಾವು ನೀರು ಹರಿಸೋಂಥ ಕೆಲಸ ಮಾಡಿದ್ವಿ.